Hello, good morning, students. For all the first year students, a very good morning and a warm welcome to you. ಇವಾಗ ನಾವು ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಿಮಗೆ KPS ಸಬ್ಜೆಕ್ಟ್ ಇದೆ, ಕನ್ನಡ ಮೇಜರ್, ಪೊಲಿಟಿಕಲ್ ಸೈಕಾಲಜಿ, ಸೋಷಿಯಾಲಜಿ. ಹಾಗೇನೆ IC ಸಬ್ಜೆಕ್ಟ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು 50 ಮಾರ್ಕ್ಸಿಗೆ. ಮತ್ತೊಂದು ಇಲೆಕ್ಟಿವ್ ಪೇಪರ್ಸ್ ಅಂತ ಇರುತ್ತೆ, ಅದು ನಿಮಗೆ ಅದು 50 ಮಾರ್ಕ್ಸಿಗೆ. ಸೊ ಅದು 50 ಮಾರ್ಕ್ಸ್, ಅದು 50 ಮಾರ್ಕ್ಸ್, ಎರಡು 50-50 ಸೇರಿ 100 ಆಗ್ತದೆ. ನಿಮಗೆ ಫಸ್ಟ್ ಇಯರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸೈಕಾಲಜಿ ಇಲೆಕ್ಟಿವ್ ಪೇಪರ್ ಇದ್ರೆ ಫಸ್ಟ್ ಇಯರ್ ಫಸ್ಟ್ ಸೆಮ್ ಅಲ್ಲಿ, ಸೆಕೆಂಡ್ ಸೆಮ್ ಅಲ್ಲಿ ನಿಮಗೆ ಸೋಷಿಯಾಲಜಿ ಅಥವಾ ಕನ್ನಡ ಮೇಜರ್ ಇರ್ಬೋದು, ಅಥವಾ ಥರ್ಡ್ ಸೆಮ್ ಅಲ್ಲಿ ಬರ್ಬೇಕಾದ್ರೆ ಕನ್ನಡ ಮೇಜರ್ ಅಥವಾ ಸೋಷಿಯಾಲಜಿ ಯಾವ್ದಾದ್ರು ಒಂದು ಮಾಡ್ತಾರೆ. ಒಂದು ವೇಳೆ ಸೆಕೆಂಡ್ ಸೆಮ್ ಅಲ್ಲಿ ಸೋಷಿಯಾಲಜಿ ಮಾಡಿದ್ರೆ ಥರ್ಡ್ ಸೆಮ್ ಅಲ್ಲಿ ಕನ್ನಡ ಮೇಜರ್ ಮಾಡ್ತಾರೆ. ಫೋರ್ತ್ ಸೆಮ್ ಅಲ್ಲಿ ಕಂಪಲ್ಸರಿಲಿ ಎಲ್ಲ ಪೇಪರ್ಸ್ ಇರ್ತದೆ ನಿಮಗೆ. ಸೊ ಈಗ ನಾವು ಫಸ್ಟ್ ಸೆಮ್ ಅಲ್ಲಿ ಇಲೆಕ್ಟಿವ್ ಪೇಪರ್ ಸೈಕಾಲಜಿ ಮಾಡುದು ಅಂತ ಡಿಸೈಡ್ ಮಾಡಿ ಸೈಕಾಲಜಿ ಮಾಡ್ತಾ ಇದ್ದೇವೆ. ಈಗ ನಾನೇ ಅದನ್ನ ಮಾಡ್ತಾ ಇದ್ದೇನೆ ನಿಮಗೆ ಎಲೆಕ್ಟಿವ್ ಪೇಪರ್ಸ್. ಏನಿಲ್ಲ, ಫಸ್ಟ್ ಇಯರ್ಸ್ ಎಲೆಕ್ಟಿವ್ ಪೇಪರ್ಸ್ ಇದು ಫೋಟೋವನ್ನು ನಾನು ವಾಟ್ಸ್ಆಪ್ ಅಲ್ಲಿ ನಿಮಗೆ ಕಳಿಸ್ತೇನೆ. ಅದಕ್ಕಿಂತಲೂ ಮೊದಲು ಹೇಳ್ಬೇಕು ಅಂತ ಹೇಳಿದ್ರೆ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಸ್ಟ್ ಎಲೆಕ್ಟಿವ್ ಪೇಪರ್ ನ ಫಸ್ಟ್ ಚಾಪ್ಟರ್. ಸೊ ಅದರಲ್ಲಿ ಡಿಫೈನಿಂಗ್ ಹೆಲ್ತ್ ಅಂದ್ರೆ ಹೆಲ್ತ್ ಅಂದ್ರೆ ಏನು ಅಂತ ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್ ಹೆಲ್ದಿ ಬಿಹೇವಿಯರ್ಸ್ ಅಂದ್ರೆ ಆರೋಗ್ಯಯುತ ವರ್ತನೆ ಅಂದ್ರೆ ಹೇಗೆ, ಮಾಡಿಫಿಕೇಶನ್ ಆಫ್ ಹೆಲ್ದಿ ಬಿಹೇವಿಯರ್ಸ್ ನಮ್ಮಲ್ಲಿರುವಂತಹ ವರ್ತನೆಯನ್ನು, ಅಂದ್ರೆ ಅನಾರೋಗ್ಯಯುತ ವರ್ತನೆ, ನಾವು ಎಷ್ಟೋ ನಮ್ಮಲ್ಲಿ ಹೆಲ್ದಿ ಬಿಹೇವಿಯರ್ಸ್ ಇರುವುದಿಲ್ಲ. ಸೊ ಹೌ ಟು modify the healthy behaviors are mentioned here. So today I'm going to teach about the definition of health and healthy behaviors, how to modify the healthy behaviors. So let's start our lesson by sharing the screen. I mean PPT. Now I'm going to show you the PPT. See, health psychology, ಆರೋಗ್ಯ ಮನೋವಿಜ್ಞಾನ ಅಂತ ಕನ್ನಡದಲ್ಲಿ ಹೇಳುದಾದ್ರೆ ನೋಡಿ, ಅಕಾರ್ಡಿಂಗ್ ಟು WHO ಇನ್ ದ ಸೆನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯೇ ವ್ಯಾಖ್ಯಾನಿಸಿದಂತೆ in 1948 they defined health as health is a complete state of physical, mental and social well-being and not merely the absence of disease or infirmity. ಹೆಲ್ತ್ ಅಂತ ಹೇಳಿದ್ರೆ ಹೆಚ್ಚಿನ ನಾವುಗಳು ಏನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಫಿಸಿಕಲ್ ಹೆಲ್ತ್, ಫಿಸಿಕಲಿ ನಾವು ಫಿಟ್, ಫಿಸಿಕಲಿ ಹೌದು ನಾವು ಹೆಲ್ದಿ ಅಂತ ಅರ್ಥ ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ಫಿಸಿಕಲಿ ನಾಟ್ ಓನ್ಲಿ ಎ ಫಿಸಿಕಲ್ ಫಿಟ್ನೆಸ್, ಹೆಲ್ತ್ ಡಸ್ ನಾಟ್ ಮೀನ್ ಬೈ ಓನ್ಲಿ ಎ ಫಿಸಿಕಲ್ ಫಿಟ್ನೆಸ್ ಬಟ್ ಆಲ್ಸೋ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಈಸ್ ಆಲ್ಸೋ ದೇರ್. ಮೆಂಟಲಿ ಮಾನಸಿಕ ಮತ್ತು ಸಾಮಾಜಿಕ ಹೊಂದಾಣಿಕೆಯೂ ಇರಬೇಕು, ಆರೋಗ್ಯಯುತವಾಗಿಯೂ ಇರಬೇಕು. ಆರೋಗ್ಯ ಎಂದರೆ ಕನ್ನಡದಲ್ಲಿ ಹೇಳ್ತಾನೆ ಕೇಳಿ, ಆರೋಗ್ಯ ಎಂದರೆ ಇಟ್ಸ್ ಕಂಪ್ಲೀಟ್ ಸಂಪೂರ್ಣವಾದ ಭೌತಿಕ ಮತ್ತು ಮಾನಸಿಕ ಮತ್ತು ಸಾಮಾಜಿಕ ಸಮಯೋಜನೆ ಮತ್ತು ಅಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಒಬ್ಬನಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ ಅವನ ಆರೋಗ್ಯಯುತವಾಗಿರ್ತಾನೆ ಅಂತ ಹೇಳುದಲ್ಲ, ಇದೆಲ್ಲವೂ ಇರಬೇಕು. ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಆಗಿರ್ಬೇಕು. ಇದೆಲ್ಲದ್ರಲ್ಲೂ ಕೂಡ ಅವನು ಸರಿಯಾಗಿರ್ಬೇಕು. ಇದು ಮೂರು ಪರಿಪಕ್ವವಾಗಿ ಕೆಲಸ ಮಾಡ್ಬೇಕು. ಆಲ್ ದೀಸ್ ತ್ರೀ ಫ್ಯಾಕ್ಟರ್ಸ್ functions in a correct, exact way, perfect way. ಸೊ ನಾಟ್ ಮಿಯರ್ಲಿ ಬರೇ ಅನಾರೋಗ್ಯ ಇಲ್ಲದ ಮಾತ್ರಕ್ಕೆ, ಅವನಿಗೆ ರೋಗ ಇಲ್ಲದ ಮಾತ್ರಕ್ಕೆ ಅವನನ್ನು ಆರೋಗ್ಯಯುತ ಅಂತ ಹೇಳುದಿಲ್ಲ. ಸೊ ಆರೋಗ್ಯಯುತ ವರ್ತನೆ, ಒನ್ಸ್ ಅಗೇನ್ ಐ ವಿಲ್ ಡಿಫೈನ್ ಹೆಲ್ತ್. ಆರೋಗ್ಯ ಅಂತ ಹೇಳಿದ್ರೆ ಸಂಪೂರ್ಣ ಬೌದ್ಧಿಕ, ಮಾನಸಿಕ ಮತ್ತು ಸಾಮಾಜಿಕ ಸಮಯೋಜನೆ ಅಥವಾ ಸಾಮಾಜಿಕ ಆರೋಗ್ಯ, ಮತ್ತು ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್, ಬರೇ ಅನಾರೋಗ್ಯ ಇರುವುದು ಮಾತ್ರವಲ್ಲ.
Then I will move to the next slide. Definitions of health psychology. ಈಗ ಡೆಫಿನೇಷನ್ಸ್ ನೋಡುವ. ಅದು ಈಗ definitions of health, just we saw the definitions of health. Now we are going to see the health psychology definitions. Health psychology ಅಂದ್ರೆ ಆರೋಗ್ಯ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ನೋಡ್ತಾ ಇದೆ. Health psychology is an exciting and relatively new field devoted to understanding psychology influences. Exciting, ಹೌದು, ಎಲ್ಲರಿಗೂ ಕೂಡ ಎಕ್ಸೈಟೆಡ್ ಆ್ಯಂಡ್ ಎಕ್ಸೈಟಿಂಗ್ ಆ್ಯಂಡ್ ರಿಲೇಟಿವ್ಲಿ ನ್ಯೂ ಫೀಲ್ಡ್, ಹೊಸ ಫೀಲ್ಡ್ ಇದು, ರಿಲೇಟಿವ್ಲಿ ಹೊಸ ಕ್ಷೇತ್ರ ಇದು. ಡಿವೋಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಸೈಕಾಲಜಿಕಲ್ ಇನ್ಫ್ಲುಯೆನ್ಸಸ್, ಯಾವ ರೀತಿ ಈ ಮಾನಸಿಕ ವಿಷಯಗಳು ಒಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ಹೌ ದಿ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಸ್ ಆನ್ ಒನ್ಸ್ ಹೆಲ್ತ್. ಮಾನಸಿಕ ವಿಷಯಗಳು, ಮಾನಸಿಕ ಅಂಶಗಳು ಒಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ. ಹೌ ಪೀಪಲ್ ಸ್ಟೇ ಹೆಲ್ದಿ. ಸಿ, ಹೌ ಪೀಪಲ್ ಸ್ಟೇ ಹೆಲ್ದಿ, ಯಾವ ತರ ಜನ ಆರೋಗ್ಯಯುತವಾಗಿ ಇರ್ತಾರೆ. ವೈ ಪೀಪಲ್ ಬಿಕಮ್ ಇಲ್, ಯಾಕೆ ಜನರಿಗೆ ಅನಾರೋಗ್ಯ ಆಗ್ತದೆ. ಎಲ್ರಿಗೂ ಅನಾರೋಗ್ಯ ಆಗ್ತದಾ? ಇಲ್ಲ, ಕೆಲವರಿಗೆ ಮಾತ್ರ ಅನಾರೋಗ್ಯ ಆಗ್ತದೆ, ಎಲ್ರಿಗೂ ಅನಾರೋಗ್ಯ ಆಗುದಿಲ್ಲ. And how they respond when they do get ill, ಮತ್ತೆ ಅವರಿಗೆ ಅನಾರೋಗ್ಯ ಆದಾಗ when they get ill, how they are responding to that condition. ಅಂದ್ರೆ ಯಾವಾಗ ಅವರಿಗೆ ಅನಾರೋಗ್ಯ ಸನ್ನಿವೇಶ ಬರ್ತದೋ ಅಥವಾ ಅನಾರೋಗ್ಯಕರವಾಗ್ತದೋ, ಅಂದ್ರೆ ಆರೋಗ್ಯ ಆರೋಗ್ಯ ಕೆಡುವಂತ ಸಂದರ್ಭ ಬರ್ತದೋ, ಅಂತ ಸಂದರ್ಭಕ್ಕೆ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ. ಸೊ ಈ ಮೂರರ ಆಧಾರದ ಮೇಲೆ ಹೆಲ್ತ್ ಸೈಕಾಲಜಿ ಇದೆ ನೋಡಿ. ಒಂದ್ ನೆನ್ಪಿಟ್ಕೊಳ್ಳಿ, ಹೌ ಪೀಪಲ್ ಸ್ಟೇ ಹೆಲ್ದಿ, ಹೌ ದೇ ಆರ್ ಮೈಂಟೈನಿಂಗ್ ದೇರ್ ಹೆಲ್ದಿನೆಸ್, ಅವ್ರು ಯಾವ ತರ ಆರೋಗ್ಯವಾಗಿ ಇರ್ತಾರೆ, ಹೇಗೆ ಆರೋಗ್ಯಕರವಾಗಿರ್ತಾರೆ. ವೈ ಪೀಪಲ್ ಬಿಕಮ್ ಇಲ್, ಯಾಕೆ ಅವರಿಗೆ ಅನಾರೋಗ್ಯ ಆಗ್ತದೆ. ಅಂಡ್ ಹೌ ದೇ ರೆಸ್ಪಾಂಡ್ ವೆನ್ ದೇ ಡೂ ಗೆಟ್ ಇಲ್, ಅವರಿಗೆ ಅನಾರೋಗ್ಯ ಆದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ. ಉತ್ತರ ಸುಲಭದಲ್ಲಿ ಕೊಡಬಹುದಲ್ವಾ? ತುಂಬಾ ಯೋಚನೆ ಮಾಡಿ, ಸೈಕಲಾಜಿಕಲ್ ಯೋಚನೆ ಮಾಡಿ. ಹೌ ಪೀಪಲ್ ಸ್ಟೇ ಹೆಲ್ದಿ, ಇಫ್ ಐ ಆಮ್ ಮೆಂಟಲಿ ಸ್ಟ್ರಾಂಗ್ ಐ ಕ್ಯಾನ್ ಸ್ಟೇ ಹೆಲ್ದಿ. even though physical diseases also occurs, if mentally I am strong, if willpower is strong, then no unhealthy conditions can make me ill. So next is why people become ill. ಯಾಕೆ ಅನಾರೋಗ್ಯ ಆಗ್ತದೆ? Because if they are mentally weak, ಮಾನಸಿಕವಾಗಿ ದೌರ್ಬಲ್ಯವಾದಷ್ಟು ಅವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ನೆಕ್ಸ್ಟ್ ಒನ್, ಹೌ ದೇ ರೆಸ್ಪಾಂಡ್ ವೆನ್ ದೇ ಡೂ ಗೆಟ್ ಇಲ್. ಕೆಲವರು ನೋಡಿ, ಅನಾರೋಗ್ಯದ ಸಂದರ್ಭ ವೆನ್ ದೇ ಗೆಟ್ ಇಲ್, ಸಮ್ ಪೀಪಲ್ ಬಿಕಮ್ ಮೋರ್ ಸೀರಿಯಸ್ ಆರ್ ಸಮ್ ಪೀಪಲ್ ಬಿಕಮ್ ವೆರಿ ಕಾಶಿಯಸ್. ತುಂಬಾ ಜಾಗೃತಿ ಆಗ್ತಾರೆ ಅಂಡ್ ವೆರಿ ಕಾನ್ಶಿಯಸ್ ಆಲ್ಸೋ. ತುಂಬಾ ಅಯ್ಯೋ ಅನಾರೋಗ್ಯ ಬಂತು ಅಂತ ಹೇಳ್ಕೊಂಡು, ಫಾರ್ ಎಕ್ಸಾಂಪಲ್ ಕೋವಿಡ್ ಅನ್ನೇ ತಗೊಳ್ಳುವ. ಕೆಲವರು ಬಂದ ಕೂಡಲೇ ತುಂಬಾ ಹೆದರ್ತಾರೆ. ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ನೋಡಿ, ಬಂದ ಕೂಡಲೇ ಹೆದರ್ತಾರೆ. ಇನ್ನು ಕೆಲವರು ಬಂತಾರೆ, ಎಷ್ಟು ತಗೊಳ್ಲಿಕ್ಕೆ ಆಯ್ತು ಅಂತ ಹೇಳ್ಕೊಂಡು ಚಿಲ್ ಅಂತ ಹೇಳ್ಕೊಂಡಿರ್ತಾರೆ ಅಲ್ವಾ. ಸಿ ಹೌ ದೇ ರೆಸ್ಪಾಂಡಿಂಗ್. ಸಿ ದೇ ಆರ್ unique kind of people, or all people are unique in a responding way to their conditions, to the ill condition or their health conditions. ಎಲ್ಲಾ ಜನರು ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ತರ ಇರ್ತಾರಪ್ಪ. ಜ್ವರ ಬಂದಾಗ ಕೆಲವರು ಕ್ಯಾರಿ ಮಾಡಿದ್ರೆ ಟ್ಯಾಬ್ಲೆಟ್ ತಗೊಳ್ತಾರೆ, ಗುಣ ಆಗ್ತದೆ. ಕೆಲವರು ಅಯ್ಯೋ ಜ್ವರ ಬಂತು ಅಂತ ಹೇಳ್ಕೊಂಡು ಅದನ್ನೇ ತಲೆ ಮೇಲೆ ಇಟ್ಕೊಂಡಿರ್ತಾರೆ. ಸೊ ದ ರೆಸ್ಪಾಂಡಿಂಗ್ ವೇ ಇಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫರ್ ಫ್ರಮ್ ಒನ್ ಟು ಅನದರ್. ಸೊ ಯುನೀಕ್ ವೇ ಆಫ್ ರೆಸ್ಪಾನ್ಸಿಂಗ್ ಅಂತ ಹೇಳ್ಬೋದು. ಯುನೀಕ್ ವೇ. People are unique in their responding, unique in their way of responding. ಅವರು ಬೇರೆ ಬೇರೆ ತರ, ಪ್ರತಿಯೊಬ್ರು ಕೂಡ ಒಂದೇ ತರ ಇರುವುದಿಲ್ಲ. ಪ್ರತಿಯೊಬ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಅಥವಾ ಪ್ರತಿಕ್ರಿಯಿಸ್ತಾರೆ. ಹೆಲ್ತ್ ಸೈಕಾಲಜಿಸ್ಟ್ ಬೋತ್ ಸ್ಟಡೀಸ್ ಸಚ್ ಇಶ್ಯೂಸ್ ಅಂಡ್ ಪ್ರಮೋಟ್ ಇಂಟರ್ವೆನ್ಷನ್ಸ್. ಈಗ ಹೆಲ್ತ್ ಸೈಕಾಲಜಿಸ್ಟ್ ಆದವರು, ಅಂದ್ರೆ ಆರೋಗ್ಯ ಮನೋವಿಜ್ಞಾನಿಗಳಾದವರು, ಬೋತ್ ಸ್ಟಡಿ, ಅವರು ಇದನ್ನ ಅಧ್ಯಯನವೂ ಮಾಡ್ತಾರೆ
ದೇ ಸ್ಟಡಿ ಆಸ್ ವೆಲ್ ಆಸ್ ಸಚ್ ಇಶ್ಯೂಸ್. ಈ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತಾರೆ. ದೇ ಸ್ಟಡೀಸ್ ದೀಸ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಪ್ರಮೋಟ್ ಇಂಟರ್ವೆನ್ಷನ್ಸ್. ಅಂದ್ರೆ ಇದನ್ನು ತಡೆಯುವ ವಿಧಾನವನ್ನು ಹೇಳಿಕೊಡ್ತಾರೆ. ಟು ಹೆಲ್ಪ್ ಸ್ಟೇ ವೆಲ್ ಅಂದ್ರೆ ಆರೋಗ್ಯಯುತವಾಗಿ ಇರ್ಲಿಕ್ಕೆ ಯಾವ ತರ ಆರೋಗ್ಯವನ್ನು ಮೇಂಟೈನ್ ಮಾಡಿ, ಹೌ ಟು ಮೇಂಟೈನ್ ದಿ ಆರ್ ಸ್ಟೇ ಇನ್ ಅ ಹೆಲ್ದಿ ವೇ. ದೇ ಆರ್ ಗಿವಿಂಗ್ ಸಮ್ ಸ್ಟ್ರಾಟಜೀಸ್ ಆರ್ ಮೆಥಡ್ಸ್. ಕೆಲವೊಂದೊಂದು ವಿಧಾನವನ್ನು ಅವರು ಹೇಳಿಕೊಡ್ತಾರೆ, ಯಾವ ರೀತಿ ಹೆಲ್ತ್ ಅನ್ನು ಕಾಪಾಡುವುದು ಅಥವಾ ಆರೋಗ್ಯವನ್ನು ಕಾಪಾಡುವುದು. ಆರ್ ಗೆಟ್ ಓವರ್ ಇಲ್ನೆಸ್, ಅನಾರೋಗ್ಯದಿಂದ ಮೇಲೆ ಬರ್ಲಿಕ್ಕೆ, ಅಂದ್ರೆ ಅನಾರೋಗ್ಯದಿಂದ ಅನಾರೋಗ್ಯವನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಅಂತ ಹೇಳಿ ಕೊಡ್ತಾರೆ. ಟು ಕಮ್ ಓವರ್ ಫ್ರಮ್ ದಿ ಇಲ್ನೆಸ್, ದಿ ಟೀಚರ್ಸ್ ಹೌ ಟು ಕಮ್ ಓವರ್ ಫ್ರಮ್ ದಿ ಇಲ್ನೆಸ್. ಅನಾರೋಗ್ಯದಿಂದ ಹೇಗೆ ಹೊರಬರುವುದು ಅಂತಲೂ ಹೇಳಿಕೊಡ್ತಾರೆ. ಇದಿಷ್ಟು ಇರುವಂತದ್ದು. ನಾನು ಹೇಳಿದ್ದೀಗ ಜಸ್ಟ್ ಮೀನಿಂಗ್ ಆಫ್ ಹೆಲ್ತ್, ಡೆಫಿನಿಷನ್ಸ್ ಆಫ್ ಹೆಲ್ತ್. ನಾವು I will stop here for 1 second and then I will show you the next slide. Now I will show you this healthy behaviors, ಅಂದ್ರೆ ಆರೋಗ್ಯಯುತ ವರ್ತನೆ. ಇದು ಯಾವ ತರ ಇದೆ ಅಂತ ನೋಡುವ. ಯಾವ ರೀತಿಯ ಹೆಲ್ದಿ ಬಿಹೇವಿಯರ್ಸ್, ವಾಟ್ ಆಲ್ ಹೆಲ್ದಿ ಬಿಹೇವಿಯರ್ಸ್ ವಿ ಹ್ಯಾವ್ ಟು ಮೇಂಟೈನ್ ಟು ಬಿ ಅ ಹೆಲ್ದಿ ಪರ್ಸನ್. Sorry. ಸಿ ಹೆಲ್ತ್ ಬಿಹೇವಿಯರ್ಸ್ ಅಂದ್ರೆ ಆರೋಗ್ಯಯುತ ವರ್ತನೆ ಅಂತ ಕನ್ನಡದಲ್ಲಿ ಹೇಳುವುದಾದ್ರೆ, ನೆಕ್ಸ್ಟ್ ಒನ್ ಸಿ ವಾಟ್ ಆರ್ ಹೆಲ್ತ್ ಬಿಹೇವಿಯರ್ಸ್. ಹೆಲ್ತ್ ಬಿಹೇವಿಯರ್ಸ್ ಆರ್ ಯಾವುದೆಲ್ಲ ಆರೋಗ್ಯಯುತ ವರ್ತನೆ ಅಂತ. ಹೆಲ್ತ್ ಬಿಹೇವಿಯರ್ಸ್ ಆರ್ ಬಿಹೇವಿಯರ್ಸ್ ಅಂಡರ್ಟೇಕನ್ ಬೈ ಪೀಪಲ್ ಟು ಎನ್ಹಾನ್ಸ್ ಆರ್ ಮೇಂಟೈನ್ ದೇರ್ ಹೆಲ್ತ್. ಹೆಲ್ತ್ ಬಿಹೇವಿಯರ್ಸ್ ಅಂದ್ರೆ ಏನಂತ ಹೇಳಿದ್ರೆ, ಬಿಹೇವಿಯರ್ಸ್ ಯಾವ ವರ್ತನೆ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವಂತ ವರ್ತನೆ ಟು ಎನ್ಹಾನ್ಸ್ ಆರ್ ಮೇಂಟೈನ್ ದೇರ್ ಹೆಲ್ತ್. ಆರೋಗ್ಯಯುತವಾಗಿರ್ಲಿಕ್ಕೆ, ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವಂತಹ ಆರೋಗ್ಯಯುತ ವರ್ತನೆಯನ್ನೇ ಆರೋಗ್ಯಯುತ ವರ್ತನೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರ್ಲಿಕ್ಕೆ ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆತ ತೆಗೆದುಕೊಳ್ಳುವಂತಹ ವರ್ತನೆಯನ್ನೇ ಹೆಲ್ದಿ ಬಿಹೇವಿಯರ್ಸ್ ಅಂತ ಹೇಳ್ತಾರೆ. ತಿಳಿತಲ್ಲ? ಒಬ್ಬ ವ್ಯಕ್ತಿ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ಆರೋಗ್ಯವನ್ನು ವೃದ್ಧಿಪಡಿಸಲಿಕ್ಕೆ ಆತ ನೋಡಿಕೊಳ್ಳುವಂತಹ, ಆತ ನಡೆಸುವಂತಹ ವರ್ತನೆಯನ್ನು, ಆತ ತೆಗೆದುಕೊಳ್ಳುವ ವರ್ತನೆಯನ್ನು ಹೇಳುವುದು ಹೆಲ್ತ್ ಬಿಹೇವಿಯರ್ಸ್. Health behaviors are nothing but the behaviors undertaken by the person to stay healthy or maintain health. So poor health behaviors are important not only because they may easily become poor health habits. Poor health behaviors, poor ಅಂದ್ರೆ ಕೆಟ್ಟ ಆರೋಗ್ಯದ ವರ್ತನೆಗಳು. ಪುವರ್ ಅಂತ ಹೇಳಿದ ಕೂಡ ಗೊತ್ತಾಗುತ್ತೆ. ಪುವರ್ ಅಂತ ಹೇಳಿದ್ರೆ ಬಡ ಅಂತಲ್ಲ. ಬಡ ಅಂತ ಹೇಳಿ ನೀವು ಹೇಳ್ಬೋದು, ಬಡ ಅಲ್ಲ, ಚೋಟಾ ಬಡ ಅಲ್ಲ. ಪುವರ್ ಅಂದ್ರೆ ಕೆಟ್ಟ ಆರೋಗ್ಯದ ವರ್ತನೆ. ಪುವರ್ ಹೆಲ್ತ್ ಬಿಹೇವಿಯರ್ಸ್ ಆರ್ ಇಂಪಾರ್ಟೆಂಟ್ ನಾಟ್ ಓನ್ಲಿ ಬಿಕಾಸ್ ದೇ ಮೇ ಈಸಿಲಿ ಬಿಕಮ್ ಪುವರ್ ಹೆಲ್ತ್ ಹ್ಯಾಬಿಟ್ಸ್. ಕೆಲವು ಕೆಟ್ಟ ಆರೋಗ್ಯದ ಚಟಗಳನ್ನು ಅಧ್ಯಯನ ಮಾಡುವುದು ತುಂಬಾ ಪ್ರಮುಖವಾದದ್ದು, ತುಂಬಾ ಮುಖ್ಯ. ನಾಟ್ ಓನ್ಲಿ ಬಿಕಾಸ್ ದೇ ಮೇ ಈಸಿಲಿ ಬಿಕಮ್ ಪುವರ್ ಹೆಲ್ತ್ ಹ್ಯಾಬಿಟ್ಸ್. ಅದು ಬರೇ ಕೆಟ್ಟ ಆರೋಗ್ಯಯುತ ಅಭ್ಯಾಸವಾಗಿ ಬೆಳೆಯುವುದು ಮಾತ್ರ ಅಲ್ಲ, ಅದು ಚಟವಾಗಿ ಬೆಳೀತದೆ. ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಟು ಸ್ಟಡಿ ಪುವರ್ health behaviors or poor health habits also. So they not only become poor health habits, but also they become addict to that behaviors. People may become, or person may addict to that behaviors that threatens his complete health conditions or leads to death also.
ಕೆಲವು ಸಲ ಅದು ಚಟವಾಗಿ ಬೆಳೆದು ಮುಂದೆ ಸಾವಿನ ಕಡೆಗೆ ಹೋಗುವಂತ ಸ್ಥಿತಿಯು ಬರ್ತದೆ. A health habit is a health related behavior. ಹೆಲ್ತ್ ಹ್ಯಾಬಿಟ್ ಅಂದ್ರೆ ಏನು? ಆರೋಗ್ಯಯುತ ಅಭ್ಯಾಸ ಅಂದ್ರೆ ಅಥವಾ ಅಭ್ಯಾಸ ಅಂದ್ರೆ ಏನು? ಹೆಲ್ತ್ ರಿಲೇಟೆಡ್ ಬಿಹೇವಿಯರ್ಸ್ ದಟ್ ಈಸ್ ಫರ್ಮ್ಲಿ ಎಸ್ಟಾಬ್ಲಿಷ್ಡ್. ಯಾವುದಾದ್ರೂ ಒಂದು ಆರೋಗ್ಯಯುತ ವರ್ತನೆಯನ್ನು ನೀವು ಅದನ್ನು ಫಾಲೋ ಮಾಡೋದು, ನೀವು ಅದನ್ನು ಸ್ಥಾಪಿಸುವುದು, ನಿಮ್ಮಲ್ಲೇ ನೀವು ಆರಂಭಿಸುವುದು. ಆರೋಗ್ಯಯುತ ವರ್ತನೆಯನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟ ವರ್ತನೆಯನ್ನು ನಿಮ್ಮಲ್ಲೇ ನೀವು ಸ್ಥಾಪಿಸುವುದು. ಯು ಆರ್ ಎಸ್ಟಾಬ್ಲಿಷಿಂಗ್ ಹೆಲ್ತ್ ರಿಲೇಟೆಡ್ ಬಿಹೇವಿಯರ್ಸ್ ಆರ್ ಹೆಲ್ದಿ ಬಿಹೇವಿಯರ್ಸ್ ಯೋರ್ ಸೆಲ್ಫ್ ಅಂಡ್ ಆಫನ್ ಪರ್ಫಾರ್ಮ್ಡ್ automatically without awareness. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಯು ಸ್ಟಾರ್ಟ್ ಅನ್ exercising behaviors or yoga or eating a good healthy diet food, once you start, you unknowingly or knowingly you develop the same, you will maintain the same kind of behaviors throughout your lifetime. ನೀವು ಒಂದು ಸಲ ಶುರು ಮಾಡಿದ್ರೆ ಸಾಕು, ಅದು ಹಾಗೇನೆ ಮುಂದುವರಿತಾ ಹೋಗ್ತದೆ. ಒಂದು ಸಲ ಒಳ್ಳೆಯ ಆರೋಗ್ಯದ ವರ್ತನೆಯನ್ನು ಆರಂಭಿಸಿದ್ರೆ ಅದು ಹಾಗೇನೆ ಮುಂದುವರಿತಾ ನಿಮಗೆ ಆದ ಆರೋಗ್ಯ ನಿಮಗೆ ಗೊತ್ತಿಲ್ಲದ ಹಾಗೆ ಗಟ್ಟಿಯಾಗಿ ನೆಲೆಗೊಳ್ತಾ ನಿಲ್ತದೆ. ಸೊ ದಟ್ ಈಸ್ ಅ ಗುಡ್ ಕೈಂಡ್ಸ್ ಆಫ್ ಹೆಲ್ದಿ ಬಿಹೇವಿಯರ್ಸ್. ಅಕಾರ್ಡಿಂಗ್ ಟು ಬೆಲ್ಲಾಕ್ ಅಂಡ್ ಬ್ರೆಸ್ಲೋ, ಸಮ್ ಗುಡ್ ಹೆಲ್ತ್ ಬಿಹೇವಿಯರ್ಸ್ ಆರ್, ಯಾವುದೆಲ್ಲ ಒಳ್ಳೆಯ ಕೈಂಡ್ ಆಫ್, ಯಾವುದೆಲ್ಲ ಅಂದ್ರೆ ಗುಡ್ ಹೆಲ್ತ್ ಹ್ಯಾಬಿಟ್ಸ್, ಯಾವುದೆಲ್ಲ ಒಳ್ಳೆಯ ಆರೋಗ್ಯಯುತ ವರ್ತನೆ ಅಂತ ಅಥವಾ ಅಭ್ಯಾಸ ಅಂತ ಹೇಳಿ ಅವರು ಪಟ್ಟಿ ಮಾಡಿದ್ದಾರೆ. ಯಾವುದೆಲ್ಲ ನೋಡುವ. ಸ್ಲೀಪಿಂಗ್ 7 or 8 hours a night. ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ತುಂಬಾ ಹಾಳು. ಸ್ಲೀಪಿಂಗ್ 7 or 8 hours a night. Don't sleep 6 hours or don't reduce your sleeping hours or increase your sleeping hours. So sleep up to 7 to 8 hours a night. 7 ರಿಂದ 8 ಗಂಟೆ ಅಷ್ಟೊತ್ತು ಕಣ್ಣು ತುಂಬಾ ನಿದ್ದೆ ಬಂದಿರಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಯು ಹ್ಯಾವ್ ಟು ಗೆಟ್ 7 to 8 hours of sleep in the night. 7 ರಿಂದ 8 ಗಂಟೆವರೆಗೆ ನಿದ್ದೆ ಬೇಕು. ನಾಟ್ ಸ್ಮೋಕಿಂಗ್, ಧೂಮಪಾನ ಮಾಡಬಾರದು. This is one of the best health behaviors, positive health behaviors. ಧನಾತ್ಮಕ ಆರೋಗ್ಯದ ವರ್ತನೆಗಳು ಇದೆಲ್ಲ. ನೆಕ್ಸ್ಟ್, having no more than 1 or 2 alcoholic drinks each day. So ಕೆಲವರಿಗೆ consuming alcohol is a good habit. Why? Because it reduces your bad cholesterol level. But if you drink excessively, that damages your health, or that leads to death also. Sometimes if you are addicted to that one, that leads to death also. See, having no more than 1 or 2 alcoholic drinks each day. 1 ಅಥವಾ 2, ಒಂದು 30 ml, ನಮ್ಗೆ ಗೊತ್ತಿಲ್ಲ ಯಾವ ತರ ತಗೊಳ್ತಾರೆ ಅಂತ. ಸ್ವಲ್ಪದು ಯಾವುದು ಒಳ್ಳೆಯ ರೀತಿಯಾದಂತ ಆಲ್ಕೋಹಾಲ್ ಅನ್ನು ತಗೊಳ್ಬೇಕಂತೆ. ಅದು that reduces your bad cholesterols. ಸೊ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೀತದೆ. ನೆಕ್ಸ್ಟ್, ಗೆಟಿಂಗ್ ರೆಗ್ಯುಲರ್ ಎಕ್ಸರ್ಸೈಸ್. ಡೈಲಿ ಎಕ್ಸರ್ಸೈಸ್ ಮಾಡಿ. ಗೆಟಿಂಗ್ ರೆಗ್ಯುಲರ್ ಎಕ್ಸರ್ಸೈಸ್, ಪ್ರತಿನಿತ್ಯವೂ ವ್ಯಾಯಾಮವನ್ನು ಮಾಡಿ, ತೀರಾ ಒಳ್ಳೆಯದು. ನಾಟ್ ಈಟಿಂಗ್ ಬಿಟ್ವೀನ್ ಮೀಲ್ಸ್. ಅಂದ್ರೆ ನೀವು ತಿಳ್ಕೊಂಡಿರ್ಬೋದು ಮಧ್ಯಾಹ್ನ ತಿನ್ಬಾರ್ದ ಅಂತ ಹೇಳ್ಕೊಂಡು. ಅಲ್ಲ, ನೀವು ಊಟದ ಮಧ್ಯದಲ್ಲಿ ಕರಿದ ಪದಾರ್ಥವನ್ನು, ಆಯಿಲಿ ಫುಡ್ ಆರ್ ಜಂಕ್ ಫುಡ್, ಡೋಂಟ್ ಟೇಕ್ ಆಯಿಲಿ ಆರ್ ಜಂಕ್ ಫುಡ್ ಇನ್ ಬಿಟ್ವೀನ್ ಯೋರ್ ಮೀಲ್ಸ್ ಟೈಮ್. ನಿಮ್ಮ ಊಟದ ಮಧ್ಯದಲ್ಲಿ, ಅಂದ್ರೆ ಈಗ ಒಂದ್ ವೇಳೆ ಬೆಳಿಗ್ಗೆ ಏನಾದ್ರು ತಿಂದ್ರೆ ಮಧ್ಯಾಹ್ನದ ಮಧ್ಯದಲ್ಲಿ ನೀವು ಇಂಥ ಜಂಕ್ ಫುಡ್, I mean noodles or any kinds of oily items, it's bad for health. It's not good for health. You may see a negative impact on your health. ಇದು ಋಣಾತ್ಮಕವಾದ ಪರಿಣಾಮ ಬೀಳ್ತದೆ. ಊಟದ ಮಧ್ಯದಲ್ಲಿ ಜಂಕ್ ಫುಡ್ ಅಥವಾ ಈ ಎಣ್ಣೆ ಪದಾರ್ಥಗಳನ್ನು, ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ. ಬೀಯಿಂಗ್ ನೋ ಮೋರ್ ದ್ಯಾನ್ 10% of overweight. ಇದು ನಿಮಗಿನ ಹೇಳಲೇಬೇಕಾದದ್ದು. ಸಿ, your
height and weight is always related to each other. ನಿಮ್ಮ ಈಕ್ವಲ್ ಆಗಿ ಅಂತಲ್ಲ ನಾನು ಹೇಳುದು, ನಾಟ್ ಓನ್ಲಿ ಈಕ್ವಲ್ ಟು ಯುವರ್ ಹೈಟ್ ಈಸ್ ನಾಟ್ ಈಕ್ವಲ್ ಟು ಯುವರ್ ವೇಟ್, but there is some rules are there. According to some rules, see your height, this if you have a 5 feet, you have to this much of a weight. So ನಿಮ್ಮ height ಗೆ ಇಷ್ಟು weight ಇರಬೇಕು ಅಂತ ಇರ್ತದೆ. There is a rules that for this kinds of height you have to maintain this kind of this much of weight. ಹಾಗಿರ್ತದೆ. ಇಷ್ಟು ಎತ್ತರ ಇರ್ಬೇಕಾದ್ರೆ ನೀವು ನಿಮ್ಮ ಗಾತ್ರಕ್ಕೆ ಅಷ್ಟೇ ರೀತಿಯಾದಂತ ವೆಯ್ಟ್ ಇರ್ಬೇಕು. ಅಂದ್ರೆ ಗಾತ್ರ ನಿಮ್ಮದು ತೂಕ ಇರ್ಬೇಕು, ನಿಮ್ಮ ಎತ್ತರಕ್ಕೆ ಸರಿಯಾದ ತೂಕ ಇರ್ಬೇಕು. ಒಂದು ವೇಳೆ ಇಫ್ ಇಟ್ಸ್ 10% ಓವರ್ ವೇಟ್, ಇದು 10% ಜಾಸ್ತಿ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ನಾನು ಇರೋದು 4 feet ಹತ್ರ ಇದ್ದೇನೆ. 4 feet ಗೆ ನಾನು ಎಷ್ಟು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ನನ್ನ ವೇಟ್ 30 to 35. ಐ ಆಮ್ ಶಾರ್ಟ್, ಸೊ 30 to 35 weight kg ಅನ್ನು ನಾನು ಮೇಂಟೈನ್ ಮಾಡಬೇಕು. ಇಫ್ ಇಟ್ ಎಕ್ಸೀಸ್ more than 40, that is an unhealthy conditions. ಸೊ ಒಂದ್ ವೇಳೆ 40ಕ್ಕಿಂತ ಜಾಸ್ತಿ ಕೆಜಿ ಆದ್ರೆ ಅದು ನನಗೆ ಅನ್ಹೆಲ್ದಿ ಆಗ್ತದೆ, ಅನಾರೋಗ್ಯಕರವಾಗ್ತದೆ. ಸೊ ಪ್ರತಿಯೊಂದು you have to maintain your weight based on your height. So in accordance with that you maintain, that is good for health. If it exceeds or if it's more than 10% overweight, then it leads to unhealthy conditions. So next one ನೋಡುವ, factors influencing on healthy behaviors. I will stop by here itself. This is I think so many things I have discussed already now. Healthy behaviors alike. So factors influencing on healthy behaviors I will explain you in the next class. Hope you all understood the things. ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇದನ್ನು ನಾನು ಯೂಟ್ಯೂಬ್ ಅಲ್ಲಿ ಹಾಕಿ ನೆಕ್ಸ್ಟ್ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಹಾಕ್ತೇನೆ. ಹಾಕಿದ ಮೇಲೆ ಆ ಗ್ರೂಪ್ ಅಲ್ಲಿ ನಾನು ಗ್ರೂಪ್ ಕ್ರಿಯೇಟ್ ಮಾಡಿದ್ದೇನಲ್ಲ, I will share there itself. If you have any kinds of doubts, don't hesitate to express your doubts. ನಿಮ್ಮ ಅನುಮಾನಗಳು ಅಥವಾ ಡೌಟ್ಸ್ಗಳು ಏನೇ ಇದ್ರು, ಅರ್ಥ ಆಗದಿದ್ರು ಅದನ್ನು ಕೇಳದೇ ಇರಬೇಡಿ. ದಯವಿಟ್ಟು ಕೇಳಿದ್ರೆ ನಮಗೂ ಅರ್ಥ ಆಗ್ತದೆ ನಿಮ್ಗೆ ಏನೋ ಡೌಟ್ಸ್ ಇದೆ ಅಂತ. ಹಾಗಾಗಿ ನಾವು ಮತ್ತೆ ಅದನ್ನು ಮಾಡ್ಲಿಕ್ಕೆ ಏನು ಕಷ್ಟ ಆಗುದಿಲ್ಲ ನಮಗೆ. ಸೊ tell me frankly if you have any doubts. So